ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೂ ಬಂದ್ಬಿಟ್ಟೈತಿ. ಇವಾಗ ಫ್ಲೈಓವರ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟಾಪ್ ಹಾಕಿದ ರೀಸನ್ ಏನಂದ್ರೆ ನೋಡಮ್ಮ ಕಿತ್ಕೊಂಬಿಡಿ. ಏನೇನು ತಪ್ಪಿದೆ ಹೆಂಗೆ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಗೊತ್ತಾ ಹಾಸನ ಹೈವೇಯಿಂದ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ನಾವು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ವಿಂಟ್ರೋ ಕೊಟ್ಟು ವ್ಲಾಗ್ ಮಾಡಿ, ಲಾಂಗ್ ಫಾರ್ಮ್ ವ್ಲಾಗ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು, ತಿಂಗಳುಗಳು. ಸೊ ಇಲ್ಲಿ ನನ್ನ ಹೆಂಡ್ತಿನೂ ಇದ್ದಾಳೆ. ಸೂರ್ಯನ ಕಿರಣಗಳು ಸ್ಟಾರ್ಪ್ ಆಗಿ ಹೊಡಿತಾ ಇದೆ. ಸೊ ಇವತ್ತು ನಾನು, ನನ್ನ ಹೆಂಡ್ತಿ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಸೊ ಸ್ಟಾಪ್ ಹಾಕಿದ್ದೀವಿ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು. ಡ್ಯಾಡಿ ಮಮ್ಮಿ ಆಲ್ರೆಡಿ ಹೋಗ್ತಾ ಇದ್ದಾರಲ್ಲಿ. ನನಗೆ ಒಂಥರ ಹೊಸ ಥರ ಫೀಲ್ ಆಗ್ತಿದೆ ವ್ಲಾಗ್ ಮಾಡ್ತಿರೋದು. ಅಷ್ಟೊಂದು ಗ್ಯಾಪ್ ಆಗಿಬಿಡ್ತು. ಸುಮಾರು ಜನ ಕಮೆಂಟ್ ಹಾಕಿರಿ, ಏನು ಬ್ರೋ ಮೊಟ್ಟೆ ಓಡಿಸಿರೋದಕ್ಕೆ, ಗುಂಡು ಓಡಿಸಿರೋದಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇಲ್ವಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಅವೆಲ್ಲ ಆ ಫೀಲಿಂಗ್ ಎಲ್ಲ ಚೈಲ್ಡ್ಹುಡ್ಡಲ್ಲೇ ಹೋಗ್ಬಿಡ್ತು ಸ್ಕೂಲು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅವಾಗೆಲ್ಲ ಯಾವುದು ಮೊಟ್ಟೆ ಓಡಿಸ್ತಾ ಇರಲಿಲ್ಲ. ಸೊ ಇವಾಗೆಲ್ಲ ಅದು ಯಾವುದು ಫೀಲಿಂಗ್ ಇಲ್ಲ. ಬಟ್ ಬೇರೆ ಕೆಲಸಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಎತ್ತಿಟ್ಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀವಿ. ಸೊ ಏನಿವೆ ಮರಿದಂಗೆ ಈ ಕಮ್ಬ್ಯಾಕ್ಗೆ ಇಷ್ಟು ದಿನ ಗ್ಯಾಪ್ ಆದಮೇಲೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ. ತಿಂಡಿ ತಿನ್ನೋಣ ಇವತ್ತು. ಹೋಗೋಣ ಮೇಡಮ್? ಲೆಟ್ಸ್ ಗೋ, ಬನ್ನಿ. ಲೆಟ್ಸ್ ಗೋ ಗೈಸ್. ಹೊಟ್ಟೆ ಹಸುವೇನು ಆಗ್ತಾ ಇಲ್ಲ, ಬಟ್ ಆದ್ರೂ ಇರಲಿ ತಿನ್ಬಿಡೋಣ. ಅರ್ಲಿ ಬ್ರೇಕ್ಫಾಸ್ಟ್. ನಮ್ಮ ಕಾರ್ ನೋಡಿ ಗೈಸ್, ಏನು ಪಳ ಅಂತ ಇದೆ ಸೂರ್ಯನ ಕಿರಣಗಳಿಗೆ. ಪ್ರೆಷರ್ ವಾಷರ್ ತರಿಸಿದ್ದು ಅವನಜ್ಜಿ ಫುಲ್ಲು ಚೆನ್ನಾಗಿ ಉಜ್ಜೆ ಹಾಕ್ಬಿಟ್ಟು ತೊಳೆದಾಕ್ಬಿಟ್ಟಿದ್ದೀನಿ ನೋಡಿ. ಏನು ಶೈನಿಂಗ್ ಹೊಡಿತಾ ಇದೆ. ಈ ಥರ ನೋಡೋಕ್ಕೆ ಖುಷಿಯಾಗುತ್ತೆ. ಎಲ್ಲೋ ಪ್ರೊಫೆಷ್ನಲ್ ಹೊರಗಡೆ ಎಲ್ಲ ಕೊಟ್ಬಿಟ್ಟು ನಾವು ತೊಳಸಿದಾಗ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏಕೆಂದರೆ ಟೈರ್ ಗೇರ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಉಜ್ಜಲ್ಲ, ಬಟ್ ನಾವು ಉಜ್ಜಿದ್ದೀವಲ್ಲ, ಸೊ ಒಂಥರ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ ನನಗೆ. ನೋಡೋಕ್ಕೆ ಖುಷಿ. ಚೇಂಜೇ ಆಗ್ಬಿಡ್ತು ನಮ್ಮ ಕಾರು. ಓಕೆ ಸೊ ಗೈಸ್ ಬನ್ನಿ ತಿಂಡಿನ ತಿನ್ನೋಣ. ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ ಇವತ್ತು. ತುಂಬ ದಿನಗಳಾದ್ಮೇಲೆ ಮಸಾಲೆ ದೋಸೆ. ಇಲ್ಲೂ ಮಸಾಲೆ ದೋಸೆ, ಅಲ್ಲೂ ಮಸಾಲೆ ದೋಸೆ. ಅಲ್ಲಿಂದನೇ ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೂ ಬಂದ್ಬಿಟ್ಟೈತಿ. ಇವಾಗ ಕಾಮನಾಗಿ ಅದನ್ನೇ ಆರ್ಡ್ರ್ ಮಾಡ್ತಾಯಿದ್ದೀವಿ. ಸುಡ್ತಾ ಇದೆಯಾ? ನಾನು ತಣ್ಣಗಾಗ್ಬಿಟ್ಟೈತೆ ಸ್ವಲ್ಪ. ಅವೆಲ್ಲ ಬಿಸಿ ಇದೆ. ಗಾಳಿ ತೆಗ್ದಾಕಿ ಬಿಸಿ ಇತ್ತು. ಇದು ತಣ್ಣಗಾಗ್ಬಿಡಿ. ನೋಡು ಎಷ್ಟು ಬಿಸಿ ಇದೆ. ಪರವಾಗಿಲ್ಲ, ಸಾಕು. ನೀವು ಚೆನ್ನಾಗಿರ್ಬೇಕು ನೋಡಿ. ಹೊಗೆ ಹೋಗ್ತೈತೆ ಅಲ್ಲಿ. ಇದು ತಣ್ಣಗಾಗ್ಬಿಟ್ಟೈತೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ನಾವು ಹೊರಟಿದ್ದೀವಿ. ಮತ್ತೆ ಹೈವೇ ಹಿಡ್ದಿದ್ದೀವಿ ಅಷ್ಟೇ. ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಮೋಸ್ಟ್ಲಿ ಸೀದಾ ನಮ್ಮ ತೋಟದ ಮನೆ ಇವತ್ತು ಪ್ಲ್ಯಾನ್ ಇರೋದು. ಏನಕ್ಕೆ ಹೋಗ್ತಿದ್ದೀವಿ ಏನು ಅಂತ ಈ ಬ್ಲಾಗ್ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲೇ ಹೈವೇನಲ್ಲೇ ಒಂದು ಸ್ಟಾಪ್ ಹಾಕಿದ್ವಿ. ಆ್ಯಕ್ಚುಲಿ ಸರ್ವಿಸ್ ರೋಡು ಫ್ಲೈಓವರ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟಾಪ್ ಹಾಕಿದ ರೀಸನ್ ಏನಂದರೆ ಈ ಬಳ್ಳಿ ಹಬ್ಕೊಂಡಿದೆಯಲ್ಲ, ಸೊ ಆ ಬಳ್ಳಿ ಒಂದು ಬೇಕು ನಮಗೆ. ಅದು ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಸೊ ಈ ಬಳ್ಳಿ ಕಾಣಿಸ್ತೋ ಸರಿ, ಇಲ್ಲೇ ಸ್ಟಾಪ್ ಹಾಕಿ ತೊಗೊಂಬಿಡೋಣ, ಕಿತ್ಕೊಂಬಿಡೋಣ ಅಂತ ಬಂದ್ವಿ. ಓಕೆ, ಚೆನ್ನಾಗಿಲ್ವಾ? ಬಲ್ತಿರೋದು ಬೇಕಾ? ಇವೆಲ್ಲ ಫುಲ್ ಎಲೆಯದು. ಯೂಶಲಾಗಿ ಇದು ಲೈಟ್ ಕಂಬಕ್ಕೆ ಹತ್ಬಿಟ್ಟಿರುತ್ತೆ. ಸೊ ಅದು ಸೇಫ್ ಇರಲ್ಲ ಕೀಳೋದಕ್ಕೆ. ಅದಕ್ಕೇ ಈ ಥರ ನೆಲದಲ್ಲಿರೋದನ್ನ ನೋಡಿಬಿಟ್ಟು ಸ್ಟಾಪ್ ಹಾಕಿದ್ದು. ಸೊ ಇಷ್ಟು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಾಕು, ಇರಲಿ ಸೇಫರ್ ಸೈಡ್. ಆಮೇಲೆ ಸಿಗಲಿಲ್ಲ ಬೇಕಾದಾಗ ಅಂದಾಗ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರೋಣ ಅಂತ. ಸೊ ಅಷ್ಟೇ. ಲೆಟ್ಸ್ ಗೋ. ಯಾವಾಗ ನೋಡಿದ್ರು ಹಾಕಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಅಂತೀಯ, ಬಟ್ ವ್ಲಾಗ್ ಮಾಡ್ಬೇಕಾದ್ರೆ ನೀನೇ ಹಾಕಿಸ್ತೀಯ. ವ್ಲಾಗ್ ಮಾಡೋದು ತಪ್ಪು ಟೈಮಿಗೆ ನೀನು ಹಾಕಿಸ್ತಲ್ಲ. ನಮ್ಮ ತೋಟಕ್ಕೆ ಹೋಗೋಣ ಸೀದಾ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅಂದಿವೇನೆ ನಮ್ಮ ಮಡೆನೂರು. ಸೊ ಮಡೆನೂರಿಗೆ ಬರ್ತಾರೆ ಹೆಂಗೆ ಹೋಗೋಕ್ಕಾಗುತ್ತೆ, ಸುಮಾರು ದಿನ ಬೇರೆ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಇಲ್ಲಿ ವಿಸಿಟ್ ಹಾಕ್ಬಿಟ್ಟು ಅದಾದಮೇಲೆ ನಮ್ಮ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮಡೆನೂರಿಗೆ ಬಂದಿದ್ದೀವಿ. ಇದೇ ನಮ್ಮ ಮಡೆನೂರು. ಸೊ ಅಷ್ಟೇ. ಇಲ್ಲೊಂದು ಸ್ವಲ್ಪ ಹೊತ್ತು ಅದು ಇದು ಮಾತಾಡಿಕೊಂಡು ನೋಡಿಕೊಂಡು ಅದಾದಮೇಲೆ ನಮ್ಮ ತೋಟದ ಮನೆಗೆ ಸೀದಾ. ನೆಕ್ಸ್ಟ್ ಯಾವುದು ಸ್ಟಾಪ್ ಇಲ್ಲ ಮೋಸ್ಟ್ಲಿ. ಹೊಲನ ಹೆಂಗೆ ಉತ್ಬಿಟ್ಟಿದ್ದಾರೆ ನೋಡಿ, ಗುಂಡಿ ಹೊಡ್ದಂಗಿದೆ. ಒಳ್ಳೆ JCB ತಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಇದು ಹೊಲ ಉತ್ತಿರೋದು, ಗೊತ್ತಿಲ್ಲ ಏನಾಗ್ತಾರೆ ಬೆಳೆ ಅಂತ, ಬಟ್ ಉತ್ತಿರೋದಂಗಿದೆ ಒಂಥರ ಟ್ರೆಂಚ್ ಹೊಡ್ದಂಗೆ. ಏನು ಸಮಾಚಾರ? ಬಿಸಿಲು ಇಷ್ಟಕ್ಕೆ, ಅದು ಬೆಳಗ್ಗೆ ಬಿಸಿಲಿಗೆ. ಬಾ ಇನ್ನೂ 9:45 ವಯಸ್ಸು. ಹೊರಗಡೆ ಬಂದರೆ ಟ್ಯಾನ್ ಆಗಿಬಿಡ್ತೀನಿ. ನಾವು
ಬ್ಯೂಟಿ ಕಾನ್ಸಿಯಸ್. ಏನು ಹೇಳ? ಬ್ಯೂಟಿ ಕಾನ್ಶಿಯಸ್. ಬ್ಯೂಟಿ ಕಾನ್ಸಿಯಸ್. ಕಾನ್ಸಿಯಸ್ ಕಾನ್ಷಿಯಸ್ ಅಲ್ಲ, ಕಾನ್ಸಿಯಸ್. ಮೌ ನೋಡಮ್ಮ, ಕಿತ್ಕೊಂಬಿಡಿ. ಹೆಂಗಿರೋ ಬ್ಲಾಗ್ ನೋಡ್ತಾರೆ. ಇದೆಲ್ಲ ನಮ್ಮ ನೆಂಟ್ರದಾಗೆ ಗೊತ್ತಿರೋರ್ದೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ನೋಡ್ಬಿಟ್ಟು ಯಾಕೆ ಆಂಟಿ ಕಿತ್ಕೊಂಡು ಹೋಗೋದಲ್ವಾ ಅಂತ ಕೇಳಿದ್ರು ಫೋನ್ ಮಾಡ್ಬಿಟ್ಟು ಕೇಳ್ತಾರೆ. ನನ್ನ ಚೈಲ್ಡ್ಹುಡ್ಡಲ್ಲೂ ನಾನು ಈ ಜಾಗಕ್ಕೆ ಅಷ್ಟೊಂದು ಬಂದಿಲ್ವೇನೋ, ಈ ಒಂದು ವರ್ಷದಲ್ಲಿ ಸುಮಾರು ಸರಿ ಬಂದುಬಿಟ್ಟಿದ್ದೀನಿ. ಸೊ ಅದೇ ನನ್ನ ಹೆಂಡ್ತಿಗೆ ಹೇಳ್ತಾ ಇದ್ವಿ, ಎಲ್ಲಿ ಏನೇನೋ ಏನು ಮಾಡ್ತಿದ್ವಿ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಿಮಗೆ ನೆನಪಿದಾವೆ ನಮ್ಮ ಮಮ್ಮಿ ಇನ್ನೂ ಕಡಿಮೆ ಗೈಸ್. ನಾನು ಅಟ್ಲೀಸ್ಟ್ ನಾನಾದರೂ ಬ್ಯಾದಿ ಬೀದಿ ಸುತ್ತಕೊಂಡು ಇಲ್ಲಿ ಜಾಸ್ತಿ ಓಡಾಡಿದ್ದೆ. ಅಂದರೆ ಸಮ್ಮರ್ ಹಾಲಿಡೇಸಲ್ಲಿ ಜಾಸ್ತಿ ಬರ್ತಾ ಇದ್ದಲ್ಲ, ಸೊ ಓಡಾಡಿರ್ತೀನಿ. ನಮ್ಮ ಮಮ್ಮಿ ಇದಕ್ಕಿಂತ ಕಡಿಮೆ, ನನಗಿಂತ ಕಡಿಮೆ. ಅದೇ ಸುಮ್ಮನೆ ಯಾಕೆ ಬರೋಣ ಈಗ. 6.5 hours later. ಗೈಸ್, ಇವತ್ತು ನಮ್ಮ ಮಮ್ಮಿ ಕೈಯಲ್ಲೂ ಕಾಯಿ ಸುಲಿಸ್ಬಿಟ್ಟೆ. ಇದು ಹೊಸದಾಗಿ ತಂದಿರೋ ಎಕ್ವಿಪ್ಮೆಂಟು. ಸೊ ಇದನ್ನು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಹೇಳ್ತಾಯಿದ್ರು, ಸುಲಿಯೋಕ್ಕಾಗುತ್ತಾ ಇಲ್ವಾ ಅಂತ. ಪ್ರತಿ ಸರಿ ನನ್ನೇ ಕರಿಬೇಕಾಯಿತು, ಮಚ್ಚಲ್ಲಿ ಸುರಿತಾ ಇದ್ದಿದ್ದು ನನಗೆ ಅಭ್ಯಾಸ ಇರೋದು ಮಚ್ಚಲ್ಲೇ. ಸೊ ಅವಾಗ ಹೇಳ್ತಾವ್ರೆ, ನಿನ್ನೇನು ಕಾಯೋದಿಲ್ಲ, ನಾನೇ ಸುಲ್ಕೋತೀನಿ ಕಾಯಿ ನಮ್ಮ ಮನೇಲಿ ಅಂತ. ಏನಮ್ಮ ಹಿಂಗೆ ಸುಲಿದ್ಬಿಟ್ರೆ ಇನ್ನೇನು ಇವನ್ನೆಲ್ಲ ನಮ್ಮ ಮಮ್ಮಿ ಹತ್ರ ಸುಲಿಸ್ತೀರಿ. ಸುಲಿತೀರಿ ರಮ್ಮ? ನೋಡಿ ಹೆಂಗೆ ಸುಲ್ದಾಕಿದ್ರೆ ಪೂರ್ತಿ ಇವೆಲ್ಲ ನಮ್ಮ ಮಮ್ಮಿನೇ ಸುಲಿತಾರೆ ಈಗ. ರೆಡಿ, ಸ್ವಲ್ಪ ಲೂಸ್ ಆಗಿರೋದು ತೊಳಮ್ಮ. ಇಲ್ಲ ಅದೇ ಈಸಿಯಾಗಿ ಬರೋದಮ್ಮ, ಸಿಪ್ಪೆ ಜಾಸ್ತಿ ಇದೆ. ಎಳೀರಿ ಅದಕ್ಕೇನಾಗಲ್ಲ, ಇದು ಎಳೀರಿ. ಅದು ನೋಡಿದ್ರಾ, ನಮ್ಮ ಮಮ್ಮಿಗೆ ಭಯ ಅಂತೆ ಗೈಸ್, ಅದಕ್ಕೇನಾರು ಆಗ್ಬಿಟ್ರೆ ಅಂತ. ಅವಾಗಿಂದ ಅದೇ ಹೇಳ್ತಾ ಇದ್ರು, ಅದಕ್ಕೆ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ಅದಕ್ಕೇನಾಗಲ್ಲ ಅಂತ. ಕಲ್ತ್ಬಿಟ್ರು ನಮ್ಮಮ್ಮ. ಅದು ಆಗ್ಲಿ ಏನಾಗ್ಬಿಡ್ತೋ ಅದಕ್ಕೆ ಅಂತ ಹೇಳ್ತಿದ್ದವ್ರು, ಇವಾಗ ಇಷ್ಟು ಎತ್ತಿದ್ದವ್ರು ಇವಾಗ ಇಲ್ಲಿಗೂ ತರಿಸ್ಬಿಟ್ರ ತೆಗಿ. ನಿನ್ನ ಮಗನ ಅವಶ್ಯಕತೆ ಇಲ್ವಾ ಅಲ್ವೇನಮ್ಮ? ಅದನ್ನು ಆಲ್ರೆಡಿ ಹೇಳಾಯ್ತು. ಬಾಟ್ಲು ಕೊಟ್ರೆ ಕೊಡ್ತಾರೆ. ಎಲ್ಲೈತ್ ಬಾಟ್ಲು? ಮತ್ತೆ ಬಾಟ್ಲು ಕೊಟ್ರೆ ನೀನು ಹೇಳಿದ್ ಕೇಳಿಸ್ತವ್ರಿಗೆ ಪಾಪ ನಿಲ್ಸ್ಬಿಟ್ಟು ನೋಡ್ತಾರೆ, ಏನಾದ್ರು ಕೊಡ್ತಾರ ಬಾಟ್ಲ್ ನಿಜವಾಗ್ಲು ಅಂತ. ಏನೆಲ್ಲ ಚೆನ್ನಾಗಿ ತಿಳ್ಕೊಬಿಟ್ಟಿದ್ಯಾ. ಬಾಟ್ಲು ಕೊಟ್ರೆ ತಗೋತಿದ್ರು. ನೋಡಿ ನಮ್ಮ ಹುಡುಗಿಗೆ ಏನೇನೆಲ್ಲ ಗೊತ್ತು. ಬಾಟ್ಲು ಕೊಟ್ರೆ ಕೊಡ್ತಾರಂತೆ. ಏನು ಹೇಳಿದ್ದು ನಿಜವಾಗ್ಲೂ ಕೊಡ್ತಾರ? ಹೌದಾ? ನಾನು ₹1 ಕೊಟ್ರೆ ಕೊಡ್ತಾರೆ. ಬಾಟ್ಲು ಕೊಟ್ರೆ ಕೊಡ್ತಿದ್ರು. ಹೌದಾ? ನಮ್ಗೇನು ಗೊತ್ತಿಲ್ಲ. ನಮ್ಮ ಮಮ್ಮಿ ಫುಲ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಐಸ್ ಕ್ರೀಮ್ ಅವರು ಬಾಟ್ಲು ಕೊಟ್ರೆ ಐಸ್ ಕ್ರೀಮ್ ಕೊಡ್ತಾರಲ್ವಮ್ಮ? ನಾನು ತಿಂದಿದ್ದೀನಿ, ಕೊಡ್ಸೋರು ನನಗೂ. ನಿಂಗೆ ಹೇಳಿರ್ಲಿಲ್ಲ ಒಂದು ಸ್ಟೋರಿ, ಯಾರು ಕೊಡ್ಸಿದೇನು ಅಂತ. ಆಮೇಲೆ ಹೇಳ್ತೀನಿ ಬಿಡು, ಮರ್ತೋಗಿದ್ಯಾ, ನೆನಪು ಮಾಡಿದ್ರೆ ಗೊತ್ತಾಗುತ್ತೆ ನಿನಗೆ. ಗೊದ್ದಾಗಳು ನೋಡಿ ಯಾವ ಥರ ಮೊಟ್ಟೆಗಳಿಟ್ಟವೆ. ಏನು ರೆಕ್ಕೆ ಗೊದ್ದ ಅನ್ಬೇಕಾ ಏನು? ಒಂದೊಂದು ಥರ ಇದಾವೆ. ಕೆಲವೊಂದು ರೆಕ್ಕೆ ಇದೆ, ಕೆಲವೊಂದಕ್ಕೆ ರೆಕ್ಕೆನೇ ಇಲ್ಲ. ಏನು ನೆನಪಾಗ್ತಿದೆ? ಹೆಂಗೆ ಏನು ನೆನಪಾಗ್ತಿದೆ? ಕಳೆದ ಮಡೆನೂರಲ್ಲಿ ಎಡೆಮಟ್ಟೆ ಎಳಿತಾ ಇದ್ದಿದ್ದು ನೆನಪಾಗ್ತದೆ. ಎಲ್ಲ ಸಮ್ಮರ್ ಹಾಲಿಡೇಸಿಗೆ ಬಂದಿದ್ದೀವಿ. ವೆಕೇಶನ್ ಫೀಲ್. ವೆಕೇಶನ್ ಅನ್ನಕ್ಕಾಗಲ್ಲ, ಸಮ್ಮರ್ ಹಾಲಿಡೇಸ್. ಹಳೇದು ಹಂಗೆ ಇದ್ದಿದ್ದು, ಸಮ್ಮರ್ ಹಾಲಿಡೇಸ್ಗೆ ಬರ್ತಾ ಇದ್ದಿದ್ದು. ಅದಕ್ಕೆ ಊರಿಗೆ ಬಂದಿದ್ದೀನಿ. ನನಗೂ ಹೇಳ್ತಿದ್ದಾರೆ ಗೈಸ್, ಇದೆಲ್ಲ ಏನೇನು ಇಲ್ಲ, ಇದಕ್ಕಿಂತ 3ರಷ್ಟು ಹಾಕ್ಬೇಕಿತ್ತು. ಇವಾಗಲೇ ಕಳ್ಬಿದ್ದಿರೋದು ನಾನು. ಹಂಗೊಂದು ಲೆಕ್ಕ ನೋಡ್ತಾರೆ, ಇವೆಲ್ಲ ಏನೇನು ಇಲ್ಲ. ಅವಾಗೆಲ್ಲ ಚಿಕನ್ ಆಗಿದ್ದಾಗ 2, 3 ಅಂತೂ ಇದಕ್ಕಿಂತ ದಪ್ಪ ಸೈಜ್ ಇರೋ ಎಡೆಮಟ್ಟೆಗಳು ಹೇಳ್ಕೊಳಕ್ ಹಸಿವು ಅವೆಲ್ಲ. ಈಗಲೇ ಎಳೆಯಕ್ಕೆ ಸುಸ್ತಾಗುತ್ತೆ. ಜಂಕ್ ಫುಡ್ಡು, ಫುಡ್ ಡಯಟ್ ಹಂಗಿದೆ ನಮ್ದಷ್ಟೇ. ಅವಾಗೆಲ್ಲ ಒಳ್ಳೊಳ್ಳೆ ಊಟ ತಿಂತಾ ಇದ್ವಿ. ಜಂಕ್ ಅಂತ ಹೋಟ್ಲ್ ಊಟ ಆದ್ರೆ ಏನಂತ ಗೊತ್ತಿರಲಿಲ್ಲ, ಜಂಕ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ಪಿಜ್ಜಾ ಬರ್ಗರ್ ಏನು ಗೊತ್ತಿರಲಿಲ್ಲ. ಈಗ ಅದೇ ಕಳೆದಿರೋದು ನಾವು, ಹೆಲ್ತ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮಾಡೋಕ್ಕಾಗಲ್ಲ ಇವಾಗ. ನೋಡಿ ಯಾವ್ದ್ರದ್ದು ಮೊಟ್ಟೆ, ಮೋಸ್ಟ್ಲಿ ಪಲ್ಲಿ ಮೊಟ್ಟೆ ಅನಿಸುತ್ತೆ. ಬಡ್ಡಿ ಮಗಂದು ಎಷ್ಟು ದಪ್ಪ ಇದ್ದಾವೆ, 2. ಗೈಸ್, ಅಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಓಕೆನಾ? ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಬಂದ್ವಿ ಹಾಲು ತರೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಕ್ಕನ ಮನೆಯಲ್ಲಿ ಹಾಲು ಇಸ್ಕೊಂಡು ಮೊಸರು ಬೇಕಿತ್ತು ಒಂದು. ಸೊ ಅದಕ್ಕೆ ಮೊಸರು ತೊಗೊಂಡು ಹಾಲು ತೊಗೊಂಡು
ಹೋಯ್ತೆ